ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಶುಕ್ರವಾರ ಸೆನ್ಸೆಕ್ಸ್ ಅಲ್ಲಿ ಎಕ್ಸ್ಪೈರಿ ಆಗಿತ್ತು, ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ಸೋಮವಾರ ಯಾವ ರೀತಿಯಾಗಿ ಟ್ರೇಡ್ ಇರ್ಬೋದು ಅಂತ ನೋಡ್ತಾ ಹೋಗೋಣ. ಇವತ್ತು ಒಂದು ಇವೆಂಟ್ ಡೇ ಆಗಿತ್ತು. RBI ಗವರ್ನರ್ ಅವರು ಬರ್ತಾರೆ, ಯಾವ ರೀತಿಯಾಗಿ ರೆಪೋ ರೇಟ್ ಬಗ್ಗೆ ಬದಲಾವಣೆಗಳೇನಾದ್ರು ತರ್ತಾರಾ ಅಂತ ಇತ್ತು. ಎಲ್ಲರೂ ಅನ್ಕೊಂಡ ಹಾಗೇನೆ 6.5% ಏನಿತ್ತು ಅದೇ ರೀತಿ ಇಟ್ಟಿದ್ದಾರೆ ರೆಪೋ ರೇಟು, ಏನೂ ಬದಲಾವಣೆಗಳು ಮಾಡಿಲ್ಲ. ಆದರೆ ಹಾಗೆ ಹೋದರೆ ಕಷ್ಟ ಆಗ್ತಾ ಹೋಗುತ್ತೆ. ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಇರುತ್ತೆ, ಅದನ್ನಾದರೂ ಏನಾದ್ರು ಬದಲಾವಣೆ ಮಾಡ್ಬೋದು ಅಂತ ನಿನ್ನೆ ಮಾತಾಡ್ಕೊಂಡಿದ್ವಿ. ಅದೇ ರೀತಿಯಾಗಿ ಕ್ಯಾಶ್ ರಿಸರ್ವ್ ರೇಷಿಯೋನ 0.5% ಕಮ್ಮಿ ಮಾಡಿದ್ದಾರೆ, ಅಂದರೆ 50 ಬೇಸಿಸ್ ಪಾಯಿಂಟ್ಸ್ ಕಮ್ಮಿ ಮಾಡಿದ್ದಾರೆ. ಇದರಿಂದ ಹೆಚ್ಚು ಬೆನಿಫಿಟ್ ಆಗುವಂಥದ್ದು SBI ಮತ್ತು HDFC ಬ್ಯಾಂಕ್ಗಳಿಗೆ. ಯಾಕೆಂದರೆ ಕ್ಯಾಶ್ ರಿಸರ್ವ್ ರೇಷಿಯೋ ಬ್ಯಾಂಕಿಂದ ಬ್ಯಾಂಕಿಗೆ ಬೇರೆ ಆಗ್ತಾ ಹೋಗುತ್ತೆ. ಅಂದರೆ ಎಷ್ಟು ದುಡ್ಡನ್ನು ಅವರು RBI ಜೊತೆ ಪಾರ್ಕ್ ಮಾಡಬೇಕು ಅನ್ನೋದು, ಒಟ್ಟಾರೆ ಆ ಬ್ಯಾಂಕ್ ಎಷ್ಟು ದೊಡ್ಡದಾಗಿದೆ ಅನ್ನೋದ್ರ ಮೇಲೆ ಡಿಸೈಡ್ ಆಗ್ತಾ ಹೋಗುತ್ತಲ್ವ. ಸೊ ದೊಡ್ಡ ಬ್ಯಾಂಕ್ಗಳಾಗಿರೋದ್ರಿಂದ SBI ಮತ್ತು HDFC ಬ್ಯಾಂಕಿಗೆ ಜಾಸ್ತಿ ಲಾಭ ಆಗ್ತಾ ಹೋಗುತ್ತೆ. ಇದರಿಂದ ಅಂದರೆ ಒಂದಿಷ್ಟು ದುಡ್ಡು ಅವರಿಗೆ ವಾಪಸ್ಸು ಬ್ಯಾಂಕಿಂಗ್ ಸಿಸ್ಟಮ್ಗೆ ಸಿಗ್ತಾ ಹೋಗುತ್ತೆ. ಫೈನಾನ್ಸ್ ಮಿನಿಸ್ಟ್ರು ಏನು ಸ್ಲೋ ಡೌನ್ ಆಗ್ತಾ ಇಲ್ಲ, ಎಕನಾಮಿಕ್ ಸ್ಲೋ ಡೌನ್ ಇಲ್ಲ, ಏನೂ ಇಲ್ಲ, ನೆಕ್ಸ್ಟ್ ಕ್ವಾರ್ಟರಿಂದ ಎಲ್ಲದೂ ಸರಿ ಹೋಗುತ್ತೆ ಅಂತ ಹೇಳಿದರೆ ಎಲ್ಲ ಒಂದು ಆಪ್ಟಿಮಿಸಮ್ ಇತ್ತು. ಮಾರ್ಕೆಟ್ ಅಷ್ಟೊಂದು ರಿಯಾಕ್ಟ್ ಮಾಡಿಲ್ಲ, ಇವತ್ತು ತುಂಬ ಫ್ಲಾಟ್ ಆಗಿತ್ತು. ನೋಡ್ತಾ ಹೋಗೋಣ ಮುಂದಿನ ವಾರ ಯಾವ ರೀತಿಯಾಗಿ ಮಾರ್ಕೆಟ್ ರಿಯಾಕ್ಟ್ ಮಾಡ್ತಾ ಹೋಗುತ್ತೆ ಅಂತ. ಇವತ್ತು ಬ್ಯಾಂಕಿಂಗ್ ಸೆಕ್ಟರಲ್ಲಿ ಸ್ವಲ್ಪ ನೆಗೆಟಿವಿಟಿ ಬಂದಿತ್ತು, ಬಿಕಾಸ್ ರೆಪೋ ರೇಟ್ ಎಕ್ಸ್ಪೆಕ್ಟೇಷನ್ ಆ ಥರ ಇರ್ಬೋದು. ಆದರೆ ಆಕ್ಸಿಸ್ ಬ್ಯಾಂಕ್ 1.56% ಇತ್ತು. ಬಟ್ ಇವತ್ತಿನ ಟಾಪ್ ಗೈನರು ಟಾಟಾ ಮೋಟರ್ಸು 3% ಅಪ್ ಮೂವ್ಮೆಂಟ್ ಬಂದಿದೆ. ಸೊ ಒಳ್ಳೆ ಲೆವೆಲು ಅಂತ ಮಾತಾಡ್ತಾನೆ ಬಂದಿದ್ವಿ. ಲಾಂಗ್ ಟರ್ಮ್ ಹತ್ರ ನೀವು ತಲೆ ಕೆಡಿಸ್ಕೊಳಂಗಿಲ್ಲ ಅಂತ ಯಾರಾದರೂ ಆ್ಯಡ್ ಮಾಡ್ಕೊಂಡಿದ್ರೆ ಒಳ್ಳೆ ರಿಟರ್ನ್ ಮತ್ತೆ ಇವಾಗ 800 ಮೇಲ್ಗಡೆ ಬಂದಿದೆ, ವಿಚ್ ಇಸ್ ಎ ಗುಡ್ ಸೈನ್. ಅದೇ ರೀತಿಯಾಗಿ ಬಜಾಜ್ ಆಟೋ ಕೂಡ ಇವತ್ತು ಪಾಸಿಟಿವ್ ಆಗಿತ್ತು. ಸೊ ಟಾಪ್ ಲೂಸರ್ ಅಂತ ನಾವು ಇವತ್ತು ನೋಡೋದಾದ್ರೆ ಅದಾನಿ ಪೋರ್ಟ್ಸ್ ಅಂತ ಕಾಣಿಸುತ್ತೆ. ನಿಫ್ಟಿ 50ನಲ್ಲಿ 1.41%. ನೆನ್ನೆ ಮೊನ್ನೆ ತುಂಬ ರ್ಯಾಲಿ ಆಗಿತ್ತು, ಅದಕ್ಕೆ ಇವಾಗ ಒಂದು ಕರೆಕ್ಷನ್ ಬಂದಿದೆ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50 ನೆನ್ನೆ ಅಷ್ಟೊಂದು ಪಾಸಿಟಿವ್ ಇರಲಿಲ್ಲ. ನಿಫ್ಟಿ ತುಂಬ ಪಾಸಿಟಿವ್ ಇದ್ರು, ನೆಕ್ಸ್ಟ್ 50 ಒಂದೇ ಥರ ಇತ್ತು. ಅದರಲ್ಲಿ ಇವಾಗ ವೇದಾಂತ 6% ಅಪ್ ಮೂವ್ಮೆಂಟ್ ಬಂದಿದೆ ಇವತ್ತು, ಅದೇ ಇವತ್ತಿನ ಟಾಪ್ ಗೈನರ್ ಅಂತ ಕಾಣಿಸುತ್ತೆ. ಅದೇ ರೀತಿಯಾಗಿ ಟಾಪ್ ಲೂಸರ್ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಅದಾನಿ ಎನರ್ಜಿ ಸೊಲ್ಯೂಷನ್ಸ್ ಅಂತ ಕಾಣಿಸುತ್ತೆ. 1.76% ಕರೆಕ್ಷನ್ ಬರೋದ್ರ ಮೂಲಕ ಅದು ಇವತ್ತಿನ ಟಾಪ್ ಲೂಸರ್ ಆಗಿದೆ. IRFCನಲ್ಲಿ ಏನು ನ್ಯೂಸ್ ಇತ್ತು ಅಂತ ಕೇಳಿದ್ರಿ, ಯಾರು ನಾನು ಫಾಲೋ ಅಪ್ ಮಾಡೋಕ್ಕೆ ಹೋಗಿಲ್ಲ. ರೈಲ್ವೆ ಪ್ರಾಜೆಕ್ಟ್ಸ್ ಒಂದಿಷ್ಟು ಇಶ್ಯೂ ಆಗ್ತಾ ಇದೆ ಅಂದರು, ಬಟ್ ಅದು IRFC ಇದಲ್ಲ, ಬೇರೆದು. REC ಕೂಡ ಅಪ್ ಆಗಿತ್ತು. ಸೊ ಸುಮಾರು ಸ್ಟಾಕ್ಗಳು ಇವತ್ತು ಅಪ್ ಆಗಿದೆ. ವರುಣ್ ಬೆವರೇಜ್ ಕೂಡ ಸುಮಾರು ದಿನದಿಂದ ಮೇಲ್ಗಡೆ ಹೋಗ್ತಾನೆ ಇದೆ. ನೋಡ್ತೋಣ. ಇಂಡಿಗೋ ಆಫ್ಟರ್ ಲಾಂಗ್ ಟೈಮ್ ಸ್ವಲ್ಪ ಬೈಯಿಂಗ್ ಸೆಂಟಿಮೆಂಟ್ ಕಡೆಗೆ ಬಂದಿದೆ. ಡಿಮಾರ್ಟಲ್ಲಿ ಈಗೇನು ಸ್ವಲ್ಪ ಮೊನ್ನೆ ರೈಸ್ ಆಗಿತ್ತು, ಇವಾಗ ಪ್ರಾಫಿಟ್ ಬುಕ್ಕಿಂಗ್ ಆಗೋ ಥರ ಕಾಣಿಸ್ತಾ ಇದೆ. ಇವತ್ತು ಮಾರ್ಕೆಟ್ಗೆ ಸಮಯ ಕೊಟ್ಟಿದ್ದು ತುಂಬ ಕಡಿಮೆ, ಆದರೆ ಓವರಾಲ್ ನೋಡ್ತಾ ಬರೋದಾದ್ರೆ ಇವತ್ತು ತುಂಬ ಫ್ಲಾಟ್ ಡೇ ಅಲ್ವಾ. ಇವತ್ತು ಏನೂ ಆಗಿಲ್ಲ. ನೆನ್ನೆದೊಳಗಡೆ ಒಂದು ಇಂಟರ್ನಲ್ ಕ್ಯಾಂಡಲ್ ಆಗಿದೆ. ಈ ಥರ ಒಂದು ದೊಡ್ಡ ದಿನ ಬಂದಾಗ ಮಾರನೇ ದಿನ ಈ ಥರ ಆಗುವಂಥದ್ದು ಸಹಜ. ಬಟ್ ಇವತ್ತು ಅಷ್ಟೊಂದು ಯುಟಿಲೈಸ್ ಮಾಡ್ಕೊಳಕ್ಕೆ ಯಾರಿಗೂ ಧೈರ್ಯ ಬಂದಿರೋದಿಲ್ಲ, ಬಿಕಾಸ್ ಆಫ್ ನೆನ್ನೆಯ ವಾಲಟಿಲಿಟಿ. ಅದು ಒಳ್ಳೆಯದೇ. ಆ ಥರ ದಿನಗಳು ಇವೆಂಟ್ ಡೇಗಳಲ್ಲಿ ಪೊಸಿಷನ್ ಕಮ್ಮಿ ಇಟ್ಕೊಂಡ್ರೆ ಒಳ್ಳೆಯದೇ. ಈಗ 5 ಇಂಡೆಕ್ಸು ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಬ್ಯಾಂಕ್ ನಿಫ್ಟಿ ಹಳೆಯ ಏನೋ ಒಂದು ರೆಸಿಸ್ಟೆನ್ಸ್ ಇತ್ತು, ಅದ್ರ ಮೇಲ್ಗಡೆ ಕ್ಲೋಸಿಂಗ್ ಕೂಡ ಕೊಟ್ಟಿದೆ. ಇವತ್ತು ಒಂದು ಡೋಜಿ ಗೀಜಿ ಮಾಡಿದ್ರು ಕೂಡ ಅದ್ರ ಮೇಲ್ಗಡೆ ಕ್ಲೋಸಿಂಗ್ ಕೊಟ್ಟಿದೆ, ವಿಚ್ ಇಸ್ ಎ ಗುಡ್ ಸೈನ್. ಅಂದರೆ ಅರ್ಥ ಏನು, ಆಲ್ ಟೈಮ್ ಹೈಗಿಂತ ಒಂದು ಸ್ಟೆಪ್ ಕೆಳಗಡೆ ಇದೆ ಅಷ್ಟೇ. ನೆಕ್ಸ್ಟ್ ಹೋಯ್ತು ಅಂತಂದರೆ ಇದು ಆಲ್ ಟೈಮ್ ಹೈ ಲೆವೆಲ್ ಆಗಿರುತ್ತಲ್ವ, ಆ ರೀತಿ ಇದೆ. ಆದರೆ ನಿಫ್ಟಿ ನೋಡಿ ತುಂಬ ಡಿಸ್ಕೌಂಟಲ್ಲಿ ಇರುವಂಥದ್ದು. ಇವಾಗ ಎಲ್ಲ ಇಂಡೆಕ್ಸಿಗೆ ಕಂಪೇರ್ ಮಾಡಿದ್ರೆ ನಿಫ್ಟಿ NS ಇಲ್ಲಾದರೆ ನಿಫ್ಟಿ, ಅದೇ ರೀತಿಗೆ BSE ನಲ್ಲಾದರೆ ಅದು ಸೆನ್ಸೆಕ್ಸ್ ಆಗಿರುತ್ತೆ. ಸೊ ಎರಡು ಕೂಡ ಹಳೆಯದು ಏನು ಒಂದು ಝೋನ್ ಇದೆಯೋ ಆ ಝೋನ್ ಹತ್ರ ಬಂದು ನಿಂತ್ಕೊಂಡಿದೆ. ಅಂದರೆ ಸರಿ ಸುಮಾರು 82,000 ಝೋನು ಯಾವುದಕ್ಕೆ, ಸೆನ್ಸೆಕ್ಸ್ಗೆ. ಅದೇ ರೀತಿಯಾಗಿ ನಿಫ್ಟಿಗೆ ನೋಡೋದಾದ್ರೆ 24,800 ಝೋನು. ಆ ಝೋನ್ನ ಬಿಟ್ಟು ಮೇಲ್ಗಡೆ ಕ್ಲೋಸಿಂಗ್ ಕೊಡೋಕ್ಕೆ ಆಗಿಲ್ಲ. ಅಪ್ಪಿತಪ್ಪಿ ಸೋಮವಾರ ಏನಾದ್ರು ಮೇಲ್ಗಡೆ ಹೋಗ್ತಾ ಹೋಯ್ತು ಅಂತಂದರೆ 25,200 ತನಕ ಜಾಗ ಇದೆ ನಿಫ್ಟಿನಲ್ಲಿ. 25,000 ಆಫ್ಕೋರ್ಸ್ ಅದು ರೌಂಡ್ ಲೆವೆಲ್ ಆಗಿರುತ್ತೆ, ರೆಸಿಸ್ಟೆನ್ಸ್ ಆಗಿರುತ್ತೆ. ಅದು ಮೇಲ್ಗಡೆ ಹೋದರೆ 25,200, ಯಾಕೆಂದರೆ ಹಿಸ್ಟಾರಿಕಲಿ ಮಾಡಿರೋಂಥ ಪ್ರೈಸ್ ಆಕ್ಷನ್ಗಳು ಅಲ್ಲಿ ಕಾಣಿಸ್ತಾ ಇದೆ. ಮಿಡ್ ಕ್ಯಾಪ್ ನಿಫ್ಟಿ 13,000 ಲೆವೆಲ್ಗಳನ್ನು ಮುಟ್ಟಿ ಅಲ್ಲಿ ನಿಂತ್ಕೊಂಡಿದೆ ಇವಾಗ. ಸೊ ಮಿಡ್ ಕ್ಯಾಪ್ ನಿಫ್ಟಿ ಆಲ್ ಟೈಮ್ ಹೈಗೆ ಹೋಗುತ್ತಾ ಅಥವಾ ಇಲ್ಲಿಂದ ಕರೆಕ್ಷನ್ ತೊಗೊಂಡು ಬರುತ್ತಾ ಅಂತ, ಯಾಕೆಂದರೆ 13,000ದಿಂದ 13,400 ಸುಮಾರು ದಿನ ಒಂದು ಬಸ್ ಸ್ಟ್ಯಾಂಡ್ ಮಾಡಿ ನಿಂತಿದ್ದಂಥ ಝೋನು, ಅದರಿಂದ ಕೆಳಗಡೆ ಬರುತ್ತಾ ಏನೋ ಅನ್ನೋದನ್ನು ನೋಡ್ತಾ ಹೋಗಬೇಕು. ಫಿನ್ ನಿಫ್ಟಿ ಸೇಮ್, ಅದು ಬ್ಯಾಂಕ್ ನಿಫ್ಟಿನ ಒಂದು ಏನು ಕಾಪಿ ಮಾಡ್ತಾ ಇರುತ್ತೆ. ಸೊ ಈಗ ಆಲ್ ಟೈಮ್ ಹೈಗೆ ಒಂದು ಸ್ಟೆಪ್ ಹಿಂದೆ ಇದೆ ಅಷ್ಟೇ, ಫಿನ್ ನಿಫ್ಟಿ ಬ್ಯಾಂಕ್ ನಿಫ್ಟಿ. ಬಹುಶಃ ಇವೆರಡು ಒಂದು ಆಲ್ ಟೈಮ್ ಹೈನ ಮಾಡಿ ಆಮೇಲೆ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತಾ ಏನೋ ಅಂತ ನೋಡಬೇಕು. ಯಾಕೆಂದರೆ ನೋಡಿ, ಬಿಕಾಸ್ ಆಫ್ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿಯಿಂದನೇ ನಿಫ್ಟಿ ಈ ಸ್ಥಾನಕ್ಕೆ ಬಂದು ನಿಂತಿದೆ. ಬಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲೂ ಮೇಲ್ಗಡೆ ಇದೆ ಅಂತ ಹೇಳ್ಬೋದು. ಬಟ್ ಇದಿಷ್ಟು ಅಲ್ಲದೆ ಬೇರೆ ಸೆಕ್ಟರ್ಗಳಿಂದ ಒಂದು ನೆಗೆಟಿವಿಟಿ ಬಂದಿದೆ ನಿಫ್ಟಿಗೆ, ಅದು ಕಾಣಿಸ್ತಾ ಇದೆ ಕೂಡ ಚಾರ್ಟ್ಸಲ್ಲಿ. ಸೊ ಆಲ್ ಟೈಮ್ ಹೈ ಕಡೆಗೆ ಹೋಗೋಕ್ಕೆ ತುಂಬ ದೂರ ಇದೆ ಇವಾಗ ನಿಫ್ಟಿ, ಕಂಪೇರ್ ಟು ಬ್ಯಾಂಕ್ ನಿಫ್ಟಿ ಅಥವಾ ಮಿಡ್ ಕ್ಯಾಪ್ ನಿಫ್ಟಿ ಅಂತ ನೋಡೋದಾದ್ರೆ. ಸೊ ನೋಡ್ತಾ ಹೋಗೋಣ ಯಾವ ರೀತಿ ಶೇಪ್ ಆಗ್ತಾ ಹೋಗುತ್ತೆ ಅಂತ. ಅದೇ ರೀತಿಯಾಗಿ ಇವತ್ತು ಟೋಟಲ್ ಅಡ್ವಾನ್ಸ್ಡ್ ಡಿಕ್ಲೈನ್ ನ್ಯೂಸ್ ನೋಡೋದಾದ್ರೆ ಡಿಕ್ಲೈನೇ ಜಾಸ್ತಿ ಇದೆ. ಅಂದರೆ 60% ಇವತ್ತು ಡಿಕ್ಲೈನ್ ಆಗಿತ್ತು ಯಾವುದು ನಿಫ್ಟಿ 50ನಲ್ಲಿ. ಅದೇ ರೀತಿಯಾಗಿ ನಿಫ್ಟಿ 500 ನಾವು ನೋಡ್ತಾ ಬರೋದಾದ್ರೆ ನಿಮಗೆ ಅದರಲ್ಲೂ ಕೂಡ ಇಲ್ಲ, ನಿಫ್ಟಿ 500 ಅಡ್ವಾನ್ಸೇ ಜಾಸ್ತಿ ಇದೆ ಇವತ್ತು. ಮಾರ್ಕೆಟು ಆಲ್ಮೋಸ್ಟ್ ಒಂದು ಫ್ಲಾಟಲ್ಲಿ ಎಂಡ್ ಆಗಿತ್ತು. ನೋಡ್ತಾ ಹೋಗೋಣ, ವಾಲ್ಯೂಮ್ ಬ್ರೇಕ್ಔಟ್, ರೇಂಜ್ ಬ್ರೇಕ್ಔಟ್, ಇದೆಲ್ಲ ನಿಮಗೆ ಸುಮಾರು ಇಂಡಿಕೇಟರ್ಗಳು ಬೇರೆ ಬೇರೆ ಕಡೆ ಸಿಗ್ತಾ ಇರುತ್ತೆ. ಸೊ ಅದಲ್ಲದೆ ಇವಾಗ ಯಾವುದು
ಕೆಲವೊಂದು ಸ್ಟಾಕ್ಗಳು ಟ್ರೇಡ್ ಆಗಲ್ಲ, ಫ್ರೀಸ್ ಆಗುತ್ತೆ ಅಂತ ಕೆಲವರು ಕೇಳಿದರೆ. ಅದು ಯಾಕಾಗುತ್ತೆ ಅಂದರೆ ಸ್ಟಾಕ್ ಅಪ್ಪರ್ ಸರ್ಕ್ಯೂಟಿಗೆ ಹೋದರೆ ಅಥವಾ ಲೋಯರ್ ಸರ್ಕ್ಯೂಟಿಗೆ ಹೋದರೆ ಆಗ ಅದು ಫ್ರೀಸ್ ಆಗಿರುತ್ತೆ. ಅಂದರೆ ಅಲ್ಲಿ ನಿಮಗೆ ಟಿಕ್ ಆಗ್ತಾರಲ್ಲ, ಪ್ರೈಸ್ ಒಂದೇ ಕಡೆ ಇರುತ್ತೆ. ಅಪ್ಪರ್ ಸರ್ಕ್ಯೂಟಿಗೆ ಹೋದರೆ ಅಲ್ಲಿ ಎಲ್ಲ ಬರೀ ಬೈಯರ್ಸ್ ಇರ್ತಾರೆ, ಸೆಲ್ಲರ್ಸ್ ಉಳ್ಕೊಂಡಿರೋದಿಲ್ಲ. ಅದೇ ರೀತಿಯಾಗಿ ಲೋಯರ್ ಸರ್ಕ್ಯೂಟಿಗೆ ಹೋಯಿತು ಅಂತಂದರೆ ಬರೀ ಸೆಲ್ಲರ್ಸ್ ಇರ್ತಾರೆ, ಕೊಳ್ಳೋರು ಇರೋದಿಲ್ಲ. ಹಾಗಾಗಿ ಅದು ಒಂದೇ ಕಡೆ ಫ್ರೀಸ್ ಆಗಿರುತ್ತೆ. ಜೊತೆಗೆ ನಿಫ್ಟಿ 50ನಲ್ಲಿ ಬೈ ಮಾಡೋದು ಯಾವ ರೀತಿ ಅಂತ ಹೇಳಿ ಅಂತ ಕೇಳಿದ್ರಿ. ಸರ್ ಇದ್ರ ಬಗ್ಗೆ ಗ್ರೂಪಲ್ಲಿ ನಾನು ಮಾಹಿತಿ ಕೊಟ್ಟಿದ್ದೆ, ಅದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಕೂಡ ಮಾಡ್ಕೊಡ್ತೀನಿ. ಸಿಂಪಲ್. ಜೊತೆಗೆ ಯಾಕೆಂದ್ರೆ ಒಂದೇ ಕ್ವಶನ್ಗೆ ಆನ್ಸರ್ ಆಗ್ತಾ ಇದೆ ಅನ್ನೋದಕ್ಕೋಸ್ಕರ ಇವೆರಡು ಹೇಳ್ತಾ ಇದ್ದೀನಿ. ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಎಷ್ಟು ಸ್ಟಾಕ್ಸ್ ಇದೆ, ಯಾವ ಥೀಮ್ ಮೇಲೆ ಇನ್ವೆಸ್ಟ್ ಮಾಡ್ತೀರಾ ಅಂತ ಕೇಳಿದ್ರಿ. ಸರ್ ನಾನು ಹೇಳಿದಂಗೆ ನಾನು ಒಂದೊಂದು ಸೆಕ್ಟರಿಂದನೂ ಒಂದೊಂದು ಅಥವಾ ಎರಡೆರಡು ಮಾರ್ಕೆಟ್ ಲೀಡರ್ ಜೊತೆ ಇರೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಬ್ಯಾಂಕಿಂಗ್ ಸೆಕ್ಟರಿಂದ ಒಂದೆರಡು ಸ್ಟಾಕು, IT ಸೆಕ್ಟರಿಂದ ಒಂದೆರಡು ಸ್ಟಾಕು, ಅದೇ ರೀತಿಯಾಗಿ ಎನರ್ಜಿ ಮಿನರಲ್ಸಿಂದ ಒಂದೆರಡು ಸ್ಟಾಕು, ಆಟೋ ಸೆಕ್ಟರು, ಅದೇ FMCG ಸೆಕ್ಟರ್, ಈ ರೀತಿ ಸೆಕ್ಟರ್ ವೈಸು ಮಾರ್ಕೆಟ್ ಲೀಡರ್ಸ್ನ ಚೂಸ್ ಮಾಡಿಕೊಂಡು ಆ ಕೋರ್ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡಿ ನಮ್ಮ ಮೇನ್ ಪೋರ್ಟ್ಫೋಲಿಯೋ ಅದರಲ್ಲೇ ಇರುತ್ತೆ. ಅದರ ಸುತ್ತ ನಾವು ಸ್ಯಾಟಲೈಟ್ ಪೋರ್ಟ್ಫೋಲಿಯೋನ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ, ನಿಫ್ಟಿ ನೆಕ್ಸ್ಟ್ 50ನಲ್ಲಿ ಅಥವಾ ಕೆಲವೊಂದು ಸ್ಮಾಲ್ ಕ್ಯಾಪ್ಗಳಲ್ಲಿ ಈ ರೀತಿ ಬಿಲ್ಡ್ ಮಾಡ್ತಾ ಹೋಗ್ತೀನಿ. ಬಟ್ 70% ಆಫ್ ಮೈ ಪೋರ್ಟ್ಫೋಲಿಯೋ ಅದು ಲಾರ್ಜ್ ಕ್ಯಾಪಲ್ಲೇ ನಾನು ಗ್ರೂಪಲ್ಲೂ ಕೂಡ ನಾನು ಶೇರ್ ಮಾಡಿದ್ದೆ. ಇಂಥದ್ದೇ ಕೌಂಟ್ ಅಂತ ಇಲ್ಲ, ಬಟ್ ನೀವು ಒಂದು ಸೈಜಬಲ್ ವೆಲ್ತ್ ಕ್ರಿಯೇಷನ್ ಆಗಬೇಕು, ನಿಮಗೆ ಅಲ್ಲಿ ಒಂದು ಚೆನ್ನಾಗಿ ಒಂದು ಕಾಂಪೌಂಡಿಂಗ್ ಆಗಬೇಕು ಅಂತ ನೋಡ್ತಾ ಇದ್ದೀರಾ ಅಂತಂದರೆ 5 ಲಕ್ಷ ನಿಮ್ಮ ಪೋರ್ಟ್ಫೋಲಿಯೋ ಇದೆ ಅಂದರೆ 10 ಸ್ಟಾಕ್ಗಳಿಗಿಂತ ಜಾಸ್ತಿ ಇಡಕ್ಕೆ ಹೋಗ್ಬಿಡಿ. ಆ 10 ಸ್ಟಾಕ್ಗಳಲ್ಲಿ ನೀವು ಬೇಕಾದರೆ ಒಂದು 6 ರಿಂದ 7 ನಿಫ್ಟಿ 50liರೋ ಲಾರ್ಜ್ ಕ್ಯಾಪ್ ಇಟ್ಕೋಬೋದು, 1 ಅಥವಾ 2 ನೀವು ಯಾವುದಾದ್ರೂ ಮಿಡ್ ಕ್ಯಾಪ್ ಕಂಪ್ನಿಗಳು ಅಥವಾ ಸ್ಮಾಲ್ ಕ್ಯಾಪ್ ಕಂಪ್ನಿಗಳನ್ನ ಇಟ್ಕೋಬೋದು, ಇನ್ನೊಂದು 2 ನೀವು ಡಿವಿಡೆಂಡ್ ಓರಿಯೆಂಟೆಡ್ ಸ್ಟಾಕ್ಗಳನ್ನ ಇಟ್ಕೋಬೋದು. ನಿಫ್ಟಿ 50ನಲ್ಲೇ ಡಿವಿಡೆಂಡ್ ಓರಿಯೆಂಟೆಡ್ ಸ್ಟಾಕ್ಗಳು ಸುಮಾರಿದೆ. ITC ಆಗಿರ್ಬೋದು, NTPC ಆಗಿರ್ಬೋದು, ಕೋಲ್ ಇಂಡಿಯಾ ಆಗಿರ್ಬೋದು, ಆ ಥರದ್ದು ನೀವು ನೋಡ್ತಾ ಹೋಗ್ಬೋದು. ಆ ರೀತಿಯಾಗಿ ನಿಮಗೆ ಸೆಕ್ಟರಲ್ಲೂ ಡೈವರ್ಸಿಫಿಕೇಶನ್ ಆಗುತ್ತೆ, ಅದರ ಲಾರ್ಜ್ ಕ್ಯಾಪು ಮಿಡ್ ಕ್ಯಾಪ್ ಅದ್ರ ಮೇಲೆ ಡೈವರ್ಸಿಫಿಕೇಶನ್ ಆಗುತ್ತೆ, ಅಥವಾ ಗ್ರೋತ್ ವರ್ಸಸ್ ವ್ಯಾಲ್ಯೂ ಅಂದರೆ ಡಿವಿಡೆಂಡ್ ವರ್ಸಸ್ ಆ್ಯಕ್ಚುಯಲ್ ವ್ಯಾಲ್ಯೂ ಬೈಯಿಂಗ್ ಅಂತ ಅದ್ರ ಮೇಲೂ ಕೂಡ ನಿಮಗೆ ಡೈವರ್ಸಿಫಿಕೇಶನ್ ಆಗ್ತಾ ಹೋಗುತ್ತೆ. ಬಟ್ ಏನೇ ಮಾಡೋದಾದ್ರೂ ನಿಮ್ಮ ಅನಾಲಿಸಿಸ್ನ ಮಾಡಿ ನೀವು ಮಾಡ್ತಾ ಹೋಗಬೇಕು. ಯಾಕೆಂದರೆ ನಾನೊಬ್ಬ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಸೊ ಏನೇ ಡಿಸಿಷನ್ ತೊಗೊಂಡಾದ್ರೂ ಸ್ಟಾಕ್ ಮಾರ್ಕೆಟಲ್ಲಿ ಅದು ನಿಮ್ಮ ಒಂದು ಸ್ವಾವಲಂಬನೆಯ ಡಿಸಿಷನ್ ಆಗಿರಲಿ. ಬೇರೆಯವ್ರು ಏನು ಹೇಳಿದ್ರು ಫೀಡ್ನ ತಗೊಳ್ಳಿ, ಅದನ್ನು ಅರ್ಥ ಮಾಡ್ಕೊಳ್ಳಿ, ನಿಮ್ಗೆ ಯಾವ್ದು ಸರಿ ಅನ್ಸುತ್ತೋ ಅದನ್ನು ಮಾತ್ರ ಮಾಡ್ತಾ ಹೋಗಿ. ಸೊ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ ಇಂಡಿಯಾ ವಿಕ್ಸು. ನೋಡಿ, ಇಂಡಿಯಾ ವಿಕ್ಸು ಇವತ್ತು ಈವೆಂಟ್ ಡೇ ಅಂತ ಮೇಲ್ಗಡೆ ಸ್ಟಾರ್ಟಿಂಗ್ 10 ಗಂಟೆ ಆ ಟೈಮಲ್ಲಿ ಸ್ವಲ್ಪ ವೊಲಟೈಲ್ ಇತ್ತನೋ, ಅದಾದ್ಮೇಲೆ ಕೆಳಗಡೆ ಬರ್ತಾ ಇತ್ತು. ಆವಾಗ ನೀವು ಅನ್ಕೋಬೇಕು ಓಕೆ ನಿಫ್ಟಿ ಇವತ್ತು ಆಲ್ಮೋಸ್ಟ್ ಒಂದೇ ರೇಂಜಲ್ಲಿ ಉಳಿತಾ ಹೋಗ್ಬೋದು ಅಂತ. ಅದೇ ರೀತಿ ಆಗಿದೆ. ಸೊ ವಿಕ್ಸ್ ಅನ್ನೋದು ಸುಮಾರು ದಿನಗಳು ಆ ಥರದಲ್ಲಿ ನಮಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ ಮೊದಲನೇದಾಗಿ ನಾವು ಇವತ್ತು ಮಾತಾಡ್ತಾ ಇರುವಂಥ ಸ್ಟಾಕು ಆರೋಬಿಂದ ಫಾರ್ಮಾದಲ್ಲಿ 1260 ಚಿಲ್ಲರೆ ಲೆವೆಲಲ್ಲಿ ಒಂದು 100 ಕ್ವಾಂಟಿಟಿನ ಆ್ಯಡ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರ. ಸರ್ ಈ ಥರ ನೀವು ದೊಡ್ಡ ಕ್ವಾಂಟಿಟಿನ ಬೈ ಮಾಡೋಕ್ಕೆ ಶಕ್ತರಾಗಿದ್ದೀರಾ ಅಂತಂದರೆ ದಯವಿಟ್ಟು ಎಗೇನ್ ನಾನು ಹೇಳುವಂಥದ್ದು ಮಾರ್ಕೆಟ್ ಲೀಡರ್ಸ್ ಜೊತೆ ಇರಿ. ಅಫ್ಕೋರ್ಸ್ ಫಾರ್ಮಾ ಸೆಕ್ಟರಲ್ಲಿ 28-27% ಇವಾಗಿನ ಕರೆಕ್ಷನ್ ಆಗಿದೆ ಅಲ್ವಾ. ಇದು ಆರೋಬಿಂದ ಫಾರ್ಮಾ ಆಲ್ ಟೈಮ್ ಹೈಯಿಂದ ನೋಡಿದ್ರೆ ಸುಮಾರು 22% ಕರೆಕ್ಷನ್ ಆಗಿದೆ. ಎಲ್ಲದಕ್ಕಿಂತ ಜಾಸ್ತಿ ಕರೆಕ್ಷನ್ ಆಗಿರೋದು ಇದು ಅಂತ ನಿಮ್ಗೆ ಅನಿಸ್ತಾ ಇರುತ್ತೆ. ಆದರೆ ಸನ್ ಫಾರ್ಮಾ ಆಗಿರ್ಬೋದು, ಸಿಪ್ಲಾ ಆಗಿರ್ಬೋದು, ಇದು ಫಾರ್ಮಾ ಸೆಕ್ಟರ್ನ ಟಾಪ್ ಒಂದು ಮಾರ್ಕೆಟ್ ಲೀಡರ್ಸ್ ಅಂತ ಬರ್ತಾ ಹೋಗ್ತಾರೆ. ಹಾಗಾಗಿ ಅದರಲ್ಲಿರೋದು ಹೆಚ್ಚು ಸೂಕ್ತ ಅನ್ನೋದು ನನ್ನ ಅಭಿಪ್ರಾಯ. ಬಟ್ ಸ್ಟಾಕ್ ಒಳ್ಳೆ ಲೆವೆಲಲ್ಲಿ ಆ್ಯಡ್ ಮಾಡ್ಕೊಂಡಿದ್ರೆ, ನೀವೇನು ಆಲ್ ಟೈಮ್ ಹೈಯಲ್ಲಿ ಆ್ಯಡ್ ಮಾಡ್ಕೊಂಡಿಲ್ಲ. ಸೊ ಲಾಂಗ್ ಟರ್ಮ್ಗೆ ಹೋಲ್ಡ್ ಮಾಡಿ. 200 ಮೂವಿಂಗ್ ಅವರೇಜಿಗೆ ಬಂದಿದೆ. ಡೈಲಿ ಕ್ಯಾಂಡಲಲ್ಲಿ ಇಲ್ಲಿಂದ ಬೌನ್ಸ್ ಆಗಿ ಮೇಲ್ಗಡೆ ಹೋಯಿತು, ಒಂದು ಒಳ್ಳೆ ವಾಲ್ಯೂಮ್ ಬಂತು ಅಂತಂದರೆ ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಇದೆ. ಅಪ್ಪಿತಪ್ಪಿಲಿಂದ ಏನೋ ರಿವರ್ಸಲ್ ಆಗಿ 1210 ಆ ಲೆವೆಲ್ನ ಬಿಟ್ಟು ಕೆಳಗಡೆ ಬರ್ತಾ ಹೋಗ್ತೀರಿ ಅಂದರೆ 1100 ಲೆವೆಲ್ ತನಕ ಕೂಡ ಸ್ಟಾಕು ಬರ್ತಾ ಹೋಗ್ಬೋದು. 1100 ಅನ್ನೋದು ವೆರಿ ಇಂಪಾರ್ಟೆಂಟ್ ಅಂತ ಸಪೋರ್ಟು. ಸೊ ಲಾಂಗ್ ಟರ್ಮಲ್ಲಿ ತೊಂದರೆ ಇಲ್ಲ. ನೀವು ಕಂಪನಿ ಓಕೆ ತುಂಬ ಒಂದು ಒಳ್ಳೆ ಕಂಪನಿ ಎಲ್ಲ ಆಗಿದ್ರು ಕೂಡ ಲಾಸ್ಟ್ 3 ಕ್ವಾರ್ಟರ್ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ. ಬಟ್ ಫಂಡಮೆಂಟಲಿ ಓಕೆ ಕಂಪನಿನೇ. ಸೊ ಒಳ್ಳೆ ಲೆವೆಲಲ್ಲಿ ತೊಗೊಂಡಿದ್ದಾರೆ, ಏನು ಯೋಚನೆ ಮಾಡಬೇಕಾಗಿಲ್ಲ. ಸೊ ವೆಯ್ಟ್ ಮಾಡ್ಬೋದು ನೀವು. ಅದೇ ರೀತಿಯಾಗಿ ಇಂಡಸ್ಇಂಡ್ ಬ್ಯಾಂಕ್ ಬಗ್ಗೆ ಹೇಳಿ ಅಂದಿದ್ರಿ. ಇಂಡಸ್ಇಂಡ್ ಬ್ಯಾಂಕು ಈಗಲ್ಲ, ಕೋವಿಡ್ ಟೈಮಲ್ಲೂ ಕೂಡ ಒಂದು ಸಫರ್ ಆದಂಥ ಬ್ಯಾಂಕು. ಆಗ ನೋಡಿ ಈ ಟೈಮಲ್ಲಿ 450-500 ಲೆವೆಲ್ ನನ್ನ ಹತ್ರ ಇತ್ತು. ಬಟ್ ನಾನು 800-900 ಈ ಲೆವೆಲ್ ಎಲ್ಲ ಹೋದಾಗಲೇ ನಾನು ಎಕ್ಸಿಟ್ ಮಾಡಿಬಿಟ್ಟಿದ್ದೆ. ಆಮೇಲೆ ನಾನು ಹೋಲ್ಡ್ ಮಾಡಿಲ್ಲ. ಈಗ ವಾಪಸ್ ಅದೇ ಝೋನಿಗೆ ಬರ್ತಾ ಇದೆ. ಅಂದರೆ ಅರ್ಥ ಏನು, ಈ 900-990 ಈಗ ಏನು ಮಾಡಿದೆಯಲ್ಲ, ಇಲ್ಲಿಂದ 800 ಅನ್ನೋದಿದೆಯಲ್ಲ, ಇದು ತುಂಬ ಇಂಪಾರ್ಟೆಂಟ್ ಆದಂಥ ಸಪೋರ್ಟ್ ಸ್ಟಾಕಿಗೆ. ಸೊ ಇಲ್ಲೇ ಏನಾದ್ರು ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗಲಿಲ್ಲ ಅಂತಂದರೆ ನೋಡಿ ಇಲ್ಲೇ ಇದೆ, ನಿಮಗೆ ಹಿಸ್ಟಾರಿಕಲ್ ಲೆವೆಲ್ಸ್ ಕಾಣಿಸ್ತಾ ಇದೆ. ತಿರ್ಗಾ 400 ತಕ್ಕ ಬರುತ್ತಾ ಅಂತ ನೋಡಿ. ಯಾವುದೇ ಬ್ಯಾಂಕನ್ನು ಬ್ಯಾಂಕ್ರಪ್ಟ್ ಆಗೋಕ್ಕೆ ಬಿಡೋದಿಲ್ಲ. ಏನೋ ಅಂತ ಏನಕ್ಕೆ ಹಾಗಾಗಿದೆ ಅಂದರೆ ಇವ್ರದ್ದು ಬಾರೋಯಿಂಗ್ಸ್ ಜಾಸ್ತಿ ಆಗಿಬಿಟ್ಟಿದೆ, ಸಾಲ ತುಂಬ ಜಾಸ್ತಿ ಆಗಿದೆ. ಜೊತೆಗೆ ಲಾಸ್ಟ್ ಕ್ವಾರ್ಟರ್ ರಿಸಲ್ಟ್ಸು ನೆಗೆಟಿವ್ ಕೊಟ್ಟಿದ್ದಾರೆ, ಪ್ರಾಫಿಟ್ ಮಾಡೋಕ್ಕಾಗಿಲ್ಲ ಇವರಿಗೆ. NPA ಏನು ಅಷ್ಟೊಂದು ಹದಗೆಟ್ಟಿಲ್ಲ. NPA ಅಂದರೆ ಸಾಲ ಕೊಟ್ಟಿರ್ತಾರೆ, ಅದು ರಿಕವರ್ ಆಗದಲ್ಲೇ ಇರೋದು ಅಂತ. ಸೊ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಕರಿತೀವಿ. ಅದು ನೆಟ್ NPA ಓಕೆ ಲೆವೆಲಲ್ಲೇ ಇದೆ. ಬಟ್ ಈ ಝೋನ್ ಏನು ಕಾಣಿಸ್ತಾ ಇದೆ ನಿಮಗೆ, ಹಿಸ್ಟಾರಿಕಲಿ ಹಿಂದೆನೂ ಕೂಡ ಇದ್ದಂಥ ಲೆವೆಲ್ ನೋಡಿ, 800 ಈ ಲೆವೆಲು ತುಂಬ ಇಂಪಾರ್ಟೆಂಟು. ಈ ಲೆವೆಲ್ ಏನಾದರೂ ಬ್ರೇಕ್ ಆಯಿತು ಅಂತಂದರೆ ತುಂಬ ಒಂದು ದೊಡ್ಡ ಫಾಲ್ ಬರುವಂಥ ಸಾಧ್ಯತೆ ಇರುತ್ತೆ. ಹಿಂದೆ ನೋಡಿ ಅದು ಯಾವುದಕ್ಕೂ ಲೆಕ್ಕನೇ ಕೊಡ್ದಂಗೆ ಬಂದಿತ್ತು. ಆದರೆ ವಾಪಸ್ ಮೇಲ್ಗಡೆ ಹೋದಾಗ ಅದೇ ಲೆವೆಲಲ್ಲಿ ಸುಮಾರು ದಿನ ಮಾರ್ಕೆಟು ಟೈಮ್ ಸ್ಪೆಂಡ್ ಮಾಡಬೇಕಾಯಿತು. ಯಾಕಂದರೆ ಮಾರ್ಕೆಟು ಹಳೆದನ್ನು ನೆನ್ಪಿಟ್ಕೊಂಡಿರುತ್ತೆ. ಸೊ ಈ ಕೆಳಗಡೆ ಬಂದರೂ ಕೂಡ ಇಲ್ಲಿ ನೋಡಿ ಒಂದ್ಸಲ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗಿತ್ತು, ಈಗ ವಾಪಸ್ ಬರ್ತಾ ಇದೆ. ನನ್ನ ಪ್ರಕಾರ ಮಾರ್ಕೆಟ್ ಲೀಡರ್ಸ್ ಇರೋದು ಬೆಟರು. ಬ್ಯಾಂಕ್ ನಿಫ್ಟಿ ಆಲ್ ಟೈಮ್ ಹೈ ಕಡೆಗೆ ಹೋಗ್ತಾ ಇದ್ದಾಗ ಒಂದು ಬ್ಯಾಂಕು ಇಷ್ಟೊಂದು ಸಫರ್ ಆಗ್ತಾ ಇದೆ ಅಂತಂದರೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ಹುಡುಕೋದು ಬೇಡ ಅಂತಲೇ ನಾನು ಹೇಳ್ತೀನಿ. ಯಾಕಂದರೆ ಇನ್ ಕೇಸ್ ಬ್ಯಾಂಕ್ ನಿಫ್ಟಿನಲ್ಲಿ ಟ್ರೆಂಡ್ ರಿವರ್ಸಲ್ ಆಯಿತು ಅಂದರೆ ಇದು ಇನ್ನೂ ಕೆಳಗಡೆ ಹೋಗುವಂಥ ಸಾಧ್ಯತೆ ಇರುತ್ತೆ, ಇನ್ನೂ ಪ್ರೆಷರಿಗೆ ಬರುವಂಥ ಸಾಧ್ಯತೆ ಇರುತ್ತೆ. IRCTC ಬಗ್ಗೆ ಹೇಳಿ ಅಂತ ಕೇಳ್ತೀರಿ. ನೋಡಿ ಹಿಂದೆ ಹಾಕಿರೋ ಲೈನು ಅದೇ ರೀತಿ ಇದೆ. 783 ಸಪೋರ್ಟು ಲಾಂಗ್ ಟರ್ಮಲ್ಲಿ ದಯವಿಟ್ಟು ಆ್ಯಡ್ ಮಾಡ್ಕೊಳ್ಳಿ, ಒಳ್ಳೆ ಲೆವೆಲ್ ಅಂತ ಮಾತಾಡಿದ್ವಿ. ಮೋರೋವರ್ ನಾವು ಕೋವಿಡಿಂದ ಹಾಕೊಂಬಂದಿರೋಂಥ ಒಂದು ಟ್ರೆಂಡ್ ಲೈನು ಕೂಡ, ಅಂದರೆ ಸಿನ್ಸ್ ಇನ್ಸೆಪ್ಷನ್ ಸ್ಟಾಕ್ ಯಾವಾಗ ಲಿಸ್ಟ್ ಆಗಿದೆಯೋ ಅಲ್ಲಿಂದ ಬಂದಿರುವಂಥದ್ದು, ಆ ಟ್ರೆಂಡ್ ಲೈನ್ ಕೂಡ ಸರಿಸುಮಾರು ಅದೇ ಲೆವೆಲ್ಗೆ ಬರುತ್ತೆ. ಅಲ್ಲಿ ಎಗೇನ್ ಸಪೋರ್ಟ್ ತೊಗೊಂಡು IRCTC ಮೇಲೆ ಹೋಗ್ತಾ
ಇದೆ. ಸೊ ಲಾಂಗ್ ಟರ್ಮಲ್ಲಿ ಖಂಡಿತವಾಗ್ಲೂ IRCTC ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಇರಬೇಕಾದಂಥ ಸ್ಟಾಕು 100 ಡೇ ಮೂವಿಂಗ್ ಅವರೇಜಲ್ಲಿ ಬಂದಿದೆ. ಇವಾಗ ಯಾವುದು ವೀಕ್ಲಿ ಕ್ಯಾಂಡಲ್ ನೋಡೋದಾದ್ರೆ, ಅದೇ ರೀತಿ ಡೈಲಿ ಕ್ಯಾಂಡಲ್ಲಿ 200 ಡೇ ಮೂವಿಂಗ್ ಅವರೇಜ್ಗಿಂತಲೂ ಕೆಳಗಡೆ ಬಂದಿದೆ. ಅಂದರೆ ಸ್ಟಾಕು ವೀಕ್ ಇದೆ ಅಂತ, ರಿಕವರಿ ಸ್ವಲ್ಪ ಟೈಮ್ ಆಗ್ತಾ ಹೋಗುತ್ತೆ ಇಂಥ ಸ್ಟಾಕ್ಗಳಲ್ಲಿ. ಬಟ್ ಲಾಂಗ್ ಟರ್ಮಲ್ಲಿ ಒಳ್ಳೆ ಸಾಧ್ಯತೆ ಇದೆ. ಇವಾಗ ಆಲ್ಮೋಸ್ಟ್ ಓವರ್ ಸೋಲ್ಡ್ ಕ್ಯಾಟಗರಿಗೆ ಬಂದಿದೆ. 800ರಿಂದ 783 ಗೋಲ್ಡನ್ ಲೆವೆಲ್ ಆ್ಯಡ್ ಮಾಡ್ಕೊಳಕ್ಕೆ, ಅದಾದ್ರೆ ಆ್ಯಡ್ ಮಾಡ್ಕೊಂಡಿದ್ರೆ ಅಂದರೆ ದಯವಿಟ್ಟು ವೆಯ್ಟ್ ಮಾಡಿ. ಇದಕ್ಕಿಂತ ಕೆಳಗಡೆ ಬಂದರೆ 700 ಅಂತ ಇಂಪಾರ್ಟೆಂಟ್ ಸಪೋರ್ಟ್ ಆಗ್ತಾ ಹೋಗುತ್ತೆ. ಯಾಕಂದರೆ ವೀಕ್ಲಿ ಕ್ಯಾಂಡಲಲ್ಲಿ ಅದು 200 ಡೇ ಮೂವಿಂಗ್ ಅವರೇಜ್ ಕೂಡ ಆಗಿದೆ. ಸೊ 800 to 700 ಒಳ್ಳೆ ಲೆವೆಲ್ ಆವರೇಜ್ ಮಾಡ್ಕೊಳಕ್ಕೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ. ಅದೇ ರೀತಿ ಕೆನರಾ ಬ್ಯಾಂಕ್ ಬಗ್ಗೆ ಹೇಳಿ ಅಂತ ಕೇಳಿದ್ರಿ. ಹಿಂದೆ ಮಾತಾಡಿದ್ವಿ ಕೆನರಾ ಬ್ಯಾಂಕ್ನ 94 ಸಪೋರ್ಟು ಅಕಸ್ಮಾತ್ ಇಂದ ಬಿಟ್ಟು ಬಂತು ಅಂತಂದರೆ ಇನ್ನೂ ಕೆಳಗಡೆ ಲೆವೆಲ್ಗೆ ಬರ್ಬೋದು ಅಂತ ಮಾತಾಡಿದ್ವಿ. ಆದರೆ ಇಲ್ಲಿ ನೋಡಿ ಒಂದು W ಪ್ಯಾಟರ್ನ್ ಮಾಡಿ ಅಲ್ಲಿಂದ ರಿಕವರಿ ಕೊಟ್ಟಿದೆ ಕೆನರಾ ಬ್ಯಾಂಕು. ಆದರೆ ಸಬ್ಸಿಕ್ವೆಂಟ್ ವಾಲ್ಯೂಮ್ ಅಂತ ಅಷ್ಟು ದೊಡ್ಡದಾಗಿ ವಾಲ್ಯೂಮ್ ಅಂತ ಏನು ಬಂದಿಲ್ಲ. ಹಾಗಾಗಿ ಒಂದು ಸ್ಟಾಕಲ್ಲಿ PSU ಬ್ಯಾಂಕ್ಗಳಲ್ಲಿ ನೀವು ಇನ್ವೆಸ್ಟ್ ಆಗೋದಕ್ಕಿಂತ ನಿಮಗೆ PSU ಬ್ಯಾಂಕ್ಗಳಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಲೇ ಇದೆ ಅಂತಂದರೆ PSUBs ಅಂತ ಸಿಗುತ್ತೆ, ಅದರಲ್ಲಿ ನೀವು ಆ್ಯಡ್ ಮಾಡ್ಕೋಬೋದು. ಬಟ್ ಇದರಲ್ಲಿ ನೋಡಿ, ನೀವು ನೋಡ್ತಾ ಇದ್ರೆ ಎಲ್ಲ PSU ಬ್ಯಾಂಕ್ಗಳು ಚೆನ್ನಾಗಿ ರಿಯಾಕ್ಟ್ ಮಾಡಿಲ್ಲ. ಈ ಒಂದು ಬ್ಯಾಂಕ್ ನಿಫ್ಟಿ ಆಲ್ ಟೈಮ್ ಹೈನ ಹೊಸ್ತಿಲಲ್ಲಿ ಇದ್ದರೂ ಕೂಡ ಕೆನರಾ ಬ್ಯಾಂಕು ಇನ್ನೂ ಕೂಡ ಆಲ್ ಟೈಮ್ ಹೈಗಿಂತ ಕೆಳಗಡೆ ಇದೆ. ಬಿಕಾಸ್ ಒಳ್ಳೆ ಗ್ರೋತ್ನ ಕೊಟ್ಟಿತ್ತು, ಈಗ ಕೆಳಗಡೆ ಬರ್ತಾ ಇದೆ. ಹಾಗಾಗಿ ಈಗಲೂ ಕೂಡ ನಾನು ಆ್ಯಡ್ ಮಾಡ್ಕೊಳ್ಳಿ ಅಂತ ರೆಕಮೆಂಡ್ ಮಾಡೋದಿಲ್ಲ, ಬಿಕಾಸ್ ಒಳ್ಳೆ ವಾಲ್ಯೂಮ್ ಬಂದಿಲ್ಲ. ಬಟ್ ಇನ್ನೂ PSU, ಯಾಕಂದರೆ ಆಲ್ ಟೈಮ್ ಹೈ ಇಲ್ಲಿದೆ, ಇಲ್ಲಿ ಟ್ರೆಂಡ್ ಚೇಂಜ್ ಆಯಿತು ಅಂತಂದರೆ PSU ಬ್ಯಾಂಕ್ಗಳಲ್ಲಿ ಇನ್ನೂ ಒಂದು ಕರೆಕ್ಷನ್ ಬರೋದು ಬಾಕಿ ಇದೆ ಅಂತ ನನ್ನ ಒಪಿನಿಯನ್. ಹಾಗಾಗಿ ಆಲ್ರೆಡಿ ನೀವು ಆ್ಯಡ್ ಮಾಡ್ಕೊಂಡಿರೋ 94 ಅಂದರೆ ಇರಿ, ಆದರೆ ಹೊಸದಾಗಿ ಆ್ಯಡ್ ಮಾಡ್ಕೋಬೇಕು ಅಂತಂದರೆ ಈಗ ಬೇಡ ಅಂತಲೇ ಹೇಳ್ತೀನಿ. ಅದೇ ರೀತಿಯಾಗಿ PTC ಇಂಡಿಯಾ ಅನ್ನೋದು ಈ ಪವರ್ ರಿಲೇಟೆಡಲ್ಲಿ ಒಂದು ಸಪ್ಲೈಯರು ಮತ್ತು ಡಿಮ್ಯಾಂಡ್ ಇರುತ್ತಲ್ಲ, ಇವರಿಬ್ಬರ ಮಧ್ಯೆ ಟ್ರಾನ್ಸಾಕ್ಷನ್ ಆಗ್ತಿರುತ್ತಲ್ಲ, ಅದರಲ್ಲಿ ಏನಾದರೂ ಮಿಸ್ ಮ್ಯಾಚ್ ಆಗ್ತಾ ಇದ್ದರೆ ಅದನ್ನು ಹುಡುಕಿ ಟ್ರೇಡಿಂಗ್ ಆಪರ್ಚುನಿಟಿ ಕಂಡುಹಿಡಿಯುವಂಥ ಒಂದು ನಿಶೆ ಕಂಪನಿ ಅಂತ ಹೇಳ್ಬೋದು. ಇದಕ್ಕೆ NTPC, ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಇವ್ರದೆಲ್ಲ ಬ್ಯಾಕಿಂಗ್ ಇದೆ. ಸೊ ಇದರಲ್ಲಿ ಏನು ಮಾಡ್ಬೋದು ಅಂತ ಕೇಳಿದ್ರಿ. ಸೊ ಫಂಡಮೆಂಟಲಿ ಓಕೆ, ಕಂಪನಿ ಇಯರ್ ಆನ್ ಇಯರ್ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಆಲ್ಮೋಸ್ಟ್ ಸಾಲಗಳನ್ನು ಕೂಡ ಕಮ್ಮಿ ಮಾಡ್ಕೊಂಡಿದ್ದಾರೆ. ಸೊ 160 ಅನ್ನೋದು ಇಂಪಾರ್ಟೆಂಟ್ ಲೆವೆಲ್, ಹಿಸ್ಟಾರಿಕಲಿ ರೆಸಿಸ್ಟೆನ್ಸ್ ಆದಂಥ ಲೆವೆಲು. ಒಂದ್ಸಲ ಅಟೆಂಡ್ ಮಾಡಿತ್ತು, ಸಪೋರ್ಟ್ ತೊಗೊಂಡೋಗಿತ್ತು, ಈಗ ವಾಪಸ್ ಅಲ್ಲಿಗೆ ಸಪೋರ್ಟ್ ತೊಗೊಳಕ್ಕೆ ಬಂದಿದೆ. ಸೊ ಇಲ್ಲಿ ಒಂದು ಎಂ ಪ್ಯಾಟರ್ನ್ ಏನು ಬೇಕಾದ್ರೂ ಅನ್ಬೋದು ನೀವು, ಅಲ್ಲಿ ಅದೇ ಲೆವೆಲ್ಗೆ ಬಂದು ಅಲ್ಲಿಂದ ರಿಕವರಿ ಕೊಡ್ತಾ ಇದೆ. ಸೊ 160 ಒಂದು ಇಂಪಾರ್ಟೆಂಟ್ ಅಂತ ಸಪೋರ್ಟ್ ಆಗುತ್ತೆ. 160 ಬಿಟ್ಟು ಬಂತು ಅಂದರೆ ಸ್ಟಾಕು 140 ಲೆವೆಲ್ಗೆ ಬರುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ 140 ಹಿಸ್ಟಾರಿಕಲಿ ಒಂದು ಸಪೋರ್ಟ್ ಲೆವೆಲ್ ಆಗಿದೆ. ಡೈಲಿ ಕ್ಯಾಂಡಲಲ್ಲಿ ನೋಡ್ತಾ ಬರೋದಾದರೆ ಇಲ್ಲಿ ಅಂತ ಒಂದು ದೊಡ್ಡ ವಾಲ್ಯೂಮ್ ಅಂತ ಬಂದಿಲ್ಲ. ಎಗೇನ್ ಈಗ ಮೇಲ್ಗಡೆ ಹೋದರೆ ಇದು 200 ತನಕ ಹೋಗುವಂಥ ಸಾಧ್ಯತೆ ಇದೆ ಶಾರ್ಟ್ ಟರ್ಮಲ್ಲಿ. ಬಟ್ 190, 200 ಈ ಲೆವೆಲ್ ಇದೆಯಲ್ಲ, ಇದು ಒಂದು ರೆಸಿಸ್ಟೆನ್ಸ್ ಲೆವೆಲ್ ಕೂಡ. ಸೊ ಇಲ್ಲಿ ತನಕ ಹೋಗುವಂಥ ಸಾಧ್ಯತೆ ಇದೆ. ಸೊ ಅಲ್ಲೇನಾದ್ರು ದೊಡ್ಡ ವಾಲ್ಯೂಮ್ ಬಂತು ಅಂದರೆ ಏನಾದ್ರು ಟರ್ನ್ ಅರೌಂಡ್ ಆಗ್ಬೋದು, ಇಲ್ಲಾಂದರೆ ನೀವು 140 ಈ ಲೆವೆಲ್ಗೆ ವೆಯ್ಟ್ ಮಾಡ್ಬೋದು ಅಂತಲೇ ಹೇಳ್ತೀನಿ. ಒಂದು ಲಾಂಗ್ ಕನ್ಸಾಲಿಡೇಷನ್ ಆಗಿತ್ತು, ಕೆಳಗಡೆ ಬಂದಿದೆ, ವಾಪಸ್ ಈಗ ಆ ಕನ್ಸಾಲಿಡೇಷನ್ ರೇಂಜ್ನ ಟೆಸ್ಟ್ ಮಾಡಕ್ಕೆ ಹೋಗ್ತಾ ಇದೆ. ಹಾಗಾಗಿ ಈಗ ಟ್ರೆಂಡ್ ರಿವರ್ಸಲ್ ಅಂತ ಹೇಳಕ್ಕೆ ಬರೋದಿಲ್ಲ. ಇಲ್ಲಿಂದ ವಾಪಸ್ ಕರೆಕ್ಷನ್ ಬಂತು ಅಂದರೆ 140 ಲೆವೆಲ್ಗೆ ಬರ್ತಾ ಹೋಗುವಂಥ ಸಾಧ್ಯತೆ ಇರುತ್ತೆ. ಬಟ್ PFC, NTPC ಎಲ್ಲದೂ ಕೂಡ ಒಳ್ಳೆ ಕಂಪ್ನಿಗಳು. ಇದು ಅದರಲ್ಲಿರುವಂತಹ ನ್ಯೂನತೆಗಳನ್ನು ಹುಡುಕೊಂಡು ಟ್ರೇಡ್ ಮಾಡುವಂಥ ಕಂಪನಿಗಳು. ಸೊ ಡಿಪೆಂಡ್ಸ್, ನೋಡ್ತಾ ಹೋಗೋಣ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ಅದೇ ರೀತಿಯಾಗಿ ಬಜಾಜ್ ಹೌಸಿಂಗ್ ಫೈನಾನ್ಸ್ ಬಗ್ಗೆ ಹೇಳಿ ಅಂತ ನಿನ್ನೆ ಒಳ್ಳೆ ಪಾಸಿಟಿವಿಟಿ ಮೂವ್ಮೆಂಟ್ ಬಂದಿತ್ತು. ಎಲ್ಲರಿಗೂ ಒಂದು ಇಲ್ಲಿಂದ ಟರ್ನ್ ಅರೌಂಡ್ ಆಯಿತು ಅಂತ. ಎಗೇನ್ ಸೇಮ್ ಕ್ವಶನ್, ವೇರ್ ಇಸ್ ದ ವಾಲ್ಯೂಮ್ ಬರ್ತಾ ಇಲ್ಲ. ಸೊ ಹಾಗಾಗಿ ಇದನ್ನು ನಂಬಕ್ಕೆ ಹೋಗಬೇಡಿ. ಸೊ ನಿನ್ನೆ 8,500 ಕೋಟಿ ಏನೋ ಪ್ರಾವಿಷನಲ್ ಡೇಟಾ ಬಂದಿತ್ತು ಅಂತ. ಬಟ್ ಕ್ಯಾಶ್ ಮಾರ್ಕೆಟ್ ಡೇಟಾ ಎಷ್ಟು ಮಾಡಿದ್ರು, ಕರೆಕ್ಟ್ ಡೇಟಾ ಎಷ್ಟು ಬಂದಿದೆ ಅಂತ ದಯವಿಟ್ಟು ಇವತ್ತು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋದಲ್ಲಿ. ಯಾವುದು ಇದು ಯಾವ ರೀತಿ ನೋಡೋದು ಅಂತ ಗೊತ್ತಿಲ್ಲ ಅಂತಂದರೆ FIDA ಡೇಟಾ ಓದೋದು ಹೇಗೆ ಅಂತ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೆ, ಅದನ್ನ ಈ ವಿಡಿಯೋದ ಎಂಡಿ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಸೊ ಒಂದು ಲೋಯರ್ ಹೈ ಲೋವರ್ ಲೋ ಆಗ್ತಾ ಇದ್ದಂಥ ಪ್ಯಾಟರ್ನ್ ಈಗ ರಿವರ್ಸಲ್ ಆಯ್ತಲ್ಲ ಅಂತ ಅನ್ಸಿರ್ಬೋದು ಕೆಲವರಿಗೆ. ಬಟ್ 150 ಅನ್ನೋದು ಕ್ಲೀನಾಗಿ ರೆಸಿಸ್ಟೆನ್ಸ್ ಕಾಣಿಸ್ತಾ ಇದೆ. ಈಗಲೂ ಕೂಡ ಹೌಸಿಂಗ್ ಫೈನಾನ್ಸ್ ಕಂಪನಿನಲ್ಲಿ ಬೇಡ ಅಂತಲೇ ಹೇಳ್ತೀನಿ ನಾನು. ಇವಾಗ ಇದು ಒಂದು ಓವರ್ ಬಾಟ್ ಕ್ಯಾಟಗರಿಗೆ ಹೋಗಿದೆ, ಇನ್ನೂ ಏನು ಫಾರ್ಮೇಷನ್ ಆಗಿಲ್ಲ. ಹಾಗಾಗಿ ಬೇರೆ ಕಂಪನಿಗಳು LIC ಹೌಸಿಂಗ್ ಫೈನಾನ್ಸ್ ಆಗಿರ್ಬೋದು, ಹುಡುಕೋ ಆಗಿರ್ಬೋದು, ಇದಕ್ಕಿಂತ ಮಚ್ ಬೆಟರ್ ವ್ಯಾಲ್ಯೂಯೇಷನಲ್ಲಿ ಸಿಗ್ತಾ ಇದೆ. ಹಾಗಾಗಿ ಬಜಾಜ್ ಹೌಸಿಂಗ್ ಫೈನಾನ್ಸ್ ಈಗಲೂ ಕೂಡ ನಾನು ಬೇಡ ಅಂತಲೇ ಹೇಳ್ತೀನಿ. ಸೊ ಅದಲ್ಲದೆ ಗೋಲ್ಡು, ಸೊ ಗೋಲ್ಡ್ ನೋಡ್ತಾ ಹೋಗೋಣ, ಈ ವಾರ ಕೆಳಗಡೆ ಬರಬೇಕು ಗೋಲ್ಡು. ನೋಡ್ತಾ ಹೋಗೋಣ ಏನಾಗ್ತಾ ಹೋಗುತ್ತೆ ಅಂತ. 72,000 ಲೆವೆಲ್ಗೆ ಗೋಲ್ಡ್ ಬರ್ಬೋದು ಅಂತ ನಂದು ಒಂದು ನಿರೀಕ್ಷೆ ಇದೆ. ನೋಡ್ತಾ ಹೋಗೋಣ ಅದು ಯಾವಾಗ ಸರಿ ಹೋಗುತ್ತೆ ಅಂತಂದರೆ, ಈಗ ನೋಡಿ ಬಿಟ್ಕಾಯಿನ್ ಇವಾಗ $1,00,000 ಆಯಿತು ಒಂದು ಬಿಟ್ಕಾಯಿನ್ಗೆ. ಸೊ ಗೋಲ್ಡು ಈಗ 2 ಸಾಧ್ಯತೆ ಇದೆ. ಈ 77,000 ಲೆವೆಲ್ ಏನು ಮಾಡಿತ್ತಲ್ಲ, ಇದನ್ನ ಏನಾದರೂ ಮತ್ತೆ ಬ್ರೀಚ್ ಆಗಿ ಮೇಲ್ಗಡೆ ಹೋಯಿತು ಅಂದರೆ ಗೋಲ್ಡ್ ಆಲ್ ಟೈಮ್ ಹೋಗುತ್ತೆ. ಯಾಕೆ ಹೇಳಿ, ಬ್ಯಾಕ್ ಡ್ರಾಪಲ್ಲಿ ಒಂದು ಪಾಸಿಟಿವ್ ಮೂಮೆಂಟ್ ಇದೆ. ಇಲ್ಲಿ ಇದನ್ನ ಸ್ಕ್ವೀಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ನೀವು ಕರೆಕ್ಟಾಗಿ ಹಾಕೊಂಡ್ರೆ ಸ್ಕ್ವೀಸ್ ಇದು. ಸೊ ಇದು ಒಂದು ಸಿಮೆಟ್ರಿಕಲ್ ಟ್ರಯಾಂಗಲ್ ಪ್ಯಾಟರ್ನ್. ಇಲ್ಲಿಂದ ಏನಾದ್ರು ಬ್ರೇಕ್ಔಟ್ ಆಯಿತು ಅಂತಂದರೆ ಗೋಲ್ಡು ಆಲ್ ಟೈಮ್ ಹೋಗಬೇಕು. ಅವಾಗ ಮಾರ್ಕೆಟ್ ಕರೆಕ್ಷನ್ ಆಗುತ್ತಾ ಗೊತ್ತಿಲ್ಲ ನನಗೆ. ಸೊ ಅದು ಆ ಥರ ಆಗಿಲ್ಲ ಅಂತಂದರೆ ಇವಾಗ ಏನಾಗಬೇಕು, ವಾಪಸ್ ಅಟ್ಲೀಸ್ಟ್ ಈ ಲೆವೆಲ್ಗೆ ಆದರೂ ಬಂದು ಟೆಸ್ಟ್ ಆಗಬೇಕು ಫಸ್ಟು. ಅಂದರೆ ಈ ಟ್ರೆಂಡ್ ಲೈನ್ ರೆಫರೆನ್ಸ್ ಅಂತ ನೀವು ನೋಡ್ತಾ ಹೋಗೋದಾದರೆ ಸರಿ ಸುಮಾರು ಎಲ್ಲಿಗೆ ಬರುತ್ತೆ, 75,000, 76,000 ಅಂದರೆ ಈಗಿರೋದ್ರಿಂದ ಒಂದು 500 ಪಾಯಿಂಟ್ಗಳ ಕರೆಕ್ಷನು. ಬಟ್ ಇಲ್ಲೇನಾದರೂ ಜೋರಾಗಿ ಮತ್ತೆ ಈ ಥರ ಇಲ್ಲಿ ಬಂದಿದೆಯಲ್ಲ ಬಾರು, ಈ ಥರ ಬಾರು ಅಥವಾ ಈ ಥರ ಬಾರ್ಗಳು ಬರ್ತಾ ಹೋಯಿತು ಅಂತಂದರೆ ಇಲ್ಲಿಂದ ಈ ಸಲ ಮತ್ತೆ 75,000 ಅಂದರೆ ಇದು ಓಕೆ, ಲೋವರ್ ಲೋ ಆಗ್ತಾ ಇದೆ. ಇದು ಸ್ಕ್ವೀಸ್ ಆಗಿತ್ತು, ಇದು ವರ್ಟೈಸಲ್ಲಿ ಬ್ರೇಕ್ಔಟ್ ಆಗಿಲ್ಲ. ಸೊ ಫೇಲ್ಯೂರ್ ಆಗಿದೆ ಅಂದರೆ ವಾಪಸ್ ಈ ಲೆವೆಲ್ಲು ಅಥವಾ ಅದಕ್ಕಿಂತ ಕೆಳಗಡೆ ಲೆವೆಲ್ ಬಂದು ಟೆಸ್ಟ್ ಆಗುತ್ತಾ ಅಂತ ನೋಡಬೇಕು. ಸೊ 72,000 ಲೆವೆಲ್ಗೆ ಏನಾದ್ರು ಬಂತು ಅಂತಂದರೆ ತುಂಬ ಒಂದು ಗೋಲ್ಡನ್ ಆಪರ್ಚುನಿಟಿ ಆಗಿರುತ್ತೆ ಲಾಂಗ್ ಟರ್ಮಲ್ಲಿ ಆ್ಯಡ್ ಮಾಡ್ಕೊಳ್ಳಿಕ್ಕೆ. ಮಾತಾಡಿದ್ವಿ ಕೂಡ, ಈ ಲೆವೆಲ್ ಬಂದಾಗ ಸ್ವಲ್ಪ ಬರ್ತಾ ಇದೆಯಲ್ಲ ಅಂತ ವೆಯ್ಟ್ ಮಾಡಿದ್ವಿ. ಬಟ್ ಅಲ್ಲಿಂದ ತಕ್ಷಣ ರಿವರ್ಸಲ್ ಆಗೋಯ್ತು.
ಆಗುತ್ತೆ ನೋಡಿ. ಈ ಝೋನ್ ಅಂತ ನಾವು ಮಾತಾಡಿದ್ವಿ. ಸೊ ಈ ಝೋನ್ ಒಳಗಡೆ ಯಾವಾಗ ಬಂದ್ರೂ ಕೂಡ ಗೋಲ್ಡ್ ಅದು ಒಳ್ಳೆ ಲೆವೆಲ್, ಅಂದರೆ ಸರಿ ಸುಮಾರು ಆಲ್ಮೋಸ್ಟ್ 73,500 71,000 ಈ ಲೆವೆಲಲ್ಲಿ ಬಂದಾಗ ಟೈಮ್ ಮಾಡೋಕ್ಕೆ ಹೋಗ್ಬಿಡಿ. ಈ ಲೆವೆಲ್ ಒಳಗೆ ಬಂತು ಅಂತಂದರೆ ನೀವು ಗೋಲ್ಡ್ ಪ್ಲಾನ್ ಮಾಡಬೇಕು ಅಂದರೆ ಲಾಂಗ್ ಟರ್ಮ್ ಬೈ ಮಾಡಬೇಕು ಅಂತಿದೆ ಅಂತಂದರೆ ಇಲ್ಲಿ ಮಾಡ್ಬೋದು. SGB ಬಗ್ಗೆ ಇನ್ನೂ ಕೂಡ ಮಾಹಿತಿ ಕೊಟ್ಟಿಲ್ಲ ಗೌರ್ಮೆಂಟಿಂದ. ಬೈ ಮಾಡಬೇಕು ಅಂದರೆ ನೀವು ETF ಅಥವಾ ಇಂಡೆಕ್ಸ್ ಫಂಡು ಅಥವಾ ಫಿಸಿಕಲ್ ಗೋಲ್ಡು ಈ ಮೂರೇ ಥರದಲ್ಲಿ ಬೈ ಮಾಡಬೇಕಾಗಿರುವಂಥದ್ದು. ಅದರಲ್ಲದೆ F&Oಗೆ ಸ್ಟಾಕ್ಗಳು ಯಾವ ರೀತಿ ಎಂಟರ್ ಆಗುತ್ತೆ, ಯಾವ ರೀತಿ ಎಕ್ಸಿಟ್ ಆಗುತ್ತೆ, ಅದಕ್ಕೆ ಏನಾದರೂ ಮಾನದಂಡ ಇದೆಯಾ ಅಂತ ಒಬ್ರು ಕೇಳಿದ್ರಿ. ಅದನ್ನು ಕೂಡ ನಾನು ಶಾರ್ಟ್ ಸೀರೀಸಲ್ಲಿ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೆ. ಯಾವಾಗ F&O ಸೆಗ್ಮೆಂಟಿಗೆ ಎಂಟ್ರಿ ಆಗುತ್ತೆ, ಯಾವಾಗ ಆಚೆ ಹೋಗ್ತಾರೆ, ಏನು ಕ್ರೈಟೀರಿಯಾ ಇರಬೇಕು ಅಂತ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಅಂತಂದರೆ ಅದನ್ನು ಕೂಡ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ವೀಕೆಂಡಲ್ಲಿ ಯಾವುದಾದ್ರೂ ಒಂದು ಸ್ಪೆಷಲ್ ವಿಡಿಯೋದೊಂದಿಗೆ ಭೇಟಿಯಾಗೋಣ. 2024 ನಮ್ಮ ಚಾನಲ್ ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ, ಜೀವ ವಿಮೆ ನಮ್ಮೆಲ್ಲರ ಹೊಣೆ. ಅದನ್ನು ಹೇಗೆ ಆಯ್ಕೆ ಮಾಡ್ಕೊಳೋದು ಅಂತ ಗೊತ್ತಿಲ್ಲ ಅಂತಂದರೆ ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಮಿಷನ್ 2024 ಅಂತ ಕೊಡ್ತಾ ಇರ್ತೀನಿ, ದಯವಿಟ್ಟು ಅದನ್ನ ಚೆಕ್ಔಟ್ ಮಾಡಿ. ಮತ್ತೊಮ್ಮೆ ಸಿಗೋಣ. ಎಲ್ಲರಿಗೂ ನಮಸ್ಕಾರ.